ವಿದ್ಯಾ ಮಲ್ನಾಡ್ ಅವರೇ, ನೀವು ಕನ್ನಡ ಪತ್ರಕರ್ತೆ ಅಲ್ಲ, ನೀವು ಕನ್ನಡ ವಿರೋಧಿ, ಕನ್ನಡಿಗರ ಹಿತಾಸಕ್ತಿಯನ್ನ ವಿರೋಧಿಸುವ ಪತ್ರಕರ್ತೆ. ನಿಮ್ಮನ್ನ ನೋಡಿ ನನಗೆ ಅರ್ಥ ಆಗಿದ್ದೇನು ಅಂದ್ರೆ, ಕನ್ನಡವನ್ನ ಸ್ಪಷ್ಟವಾಗಿ ಮಾತಾಡೋರಲ್ಲ ಕನ್ನಡಿಗರು, ಖಂಡಿತ ಅಲ್ಲ. ಕನ್ನಡಿಗರು ಹಿಂದಿ ಕಲ್ತ್ರೆ ಉಪಯೋಗ ಆಗತ್ತೆ ಅಂತ ಹೇಳ್ತಿದಿರಲ್ಲ, ಯಾವ ರೀತಿ ಉಪಯೋಗ ಆಗತ್ತೆ? ಅಣ್ಣ ನಿಮಗೆ ಗೊತ್ತಾಗಲ್ಲ ಬಿಡಿ ಅಣ್ಣ, ಇಂಥ ಒಳ್ಳೆ ಕೆಲಸ ಮಾಡ್ತವ್ರೆ ವಿದ್ಯಾ ಮಲ್ನಾಡ್ ಅವರು. ಕನ್ನಡದವರು ಹಿಂದಿ ಕಲಿಬೇಕು, ಆಮೇಲೆ ಕನ್ನಡ ನನಗೆ ಟಾರ್ಚ್ ಹಾಕೊಂಡು ಹುಡುಕ್ಬೇಕು. ಅಣ್ಣ ಇಂಥ ನ್ಯೂಸ್ ರಿಪೋರ್ಟರ್ ಇರೋದೇ ಜನಗಳನ್ನ ಹಾಳು ಮಾಡಕ್ಕೆ. ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ, ಏನಂತ? ಕಬ್ಬನ್ನ ಬೆಳಿಬೇಕಾದ್ರೆ ಈ ರೀತಿ ಔಷಧಿನ ಸಿಂಪಡಿಸದೆ ಕಬ್ಬು ಬೆಳೆಯಕ್ಕಾಗತ್ತಾ? ಆರ್ಗ್ಯಾನಿಕ್ ಬೆಲ್ಲ ಅನ್ನೋದೇ ಸುಳ್ಳಲ್ವಾ? ಅದೊಂದು ಲೇಬಲ್ ಇಟ್ಕೊಂಡು ಮಾಡ್ತಾ ಇರೋ ದಂಧೆ ಅಲ್ವಾ? ಹೆಂಗ್ರಿ ಹೇಳಿದ್ರೆ ಕೆಮಿಕಲ್ ಆಗ್ದಲೆ ಕಬ್ಬನ ಬೆಳೆಯಕ್ಕಾಗಲ್ಲ ಅಂತ ಇವರೇ ಪ್ರಮೋಟ್ ಮಾಡ್ತವ್ರೆ ಕೆಮಿಕಲ್ ಫಾರ್ಮಿಂಗ್ ನ. ಬನ್ನಿ ತೋರಿಸ್ತೀನಿ, ಮಂಡ್ಯದಲ್ಲಿ, ಹಾವೇರಿಲಿ, ಇನ್ನು ಬೇರೆ ಜಿಲ್ಲೆಗಳಲ್ಲಿ ಬೆಳಿತಾ ಇರೋದ್ ನಾವು. ಒಂದು ತೊಟ್ಟು ಕೆಮಿಕಲ್ ಆಗ್ದಲೆ, ರಾಸಾಯನಿಕ ಆಗ್ದಲೆ ಕಬ್ಬನ್ನ ಬೆಳಿತವ್ರೆ. ಬೆಲ್ಲನೂ ಸಿಗುತ್ತೆ, ಲ್ಯಾಬ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ನೀವ್ ಹೆಂಗ್ ಹೇಳಿದ್ರಿ ರಾಸಾಯನಿಕ ಆಗ್ದಲೆ ಕಬ್ಬೆ ಬೆಳೆಯಕ್ಕಾಗಲ್ಲ ಅಂತ? ಜನಗಳಿಗೆ ಒಳ್ಳೆ ಮಾಹಿತಿ ಹಂಚೋ ಜಾಗದಲ್ಲಿ ಇದೀರಾ, ಅದನ್ನ ಮಾಡಿ. ಈ ತರ ಎಲ್ಲ ಮಾಡಕ್ ಹೋಗ್ಬಿಡಿ. ಇಂಥವ್ರಿಗೆ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ.